ನಮಸ್ಕಾರ. ನಾನೀಗ ತೊಯಿಶಿ ಅನ್ನೋ ಹೋಮ್ ಸ್ಟೇಲಿದ್ದೀನಿ, ಇಲ್ಲಿ ಗಂಗೋತ್ರಿನಲ್ಲಿ. ಇದು ಇಲ್ಲಿಂದ ನಮ್ಮ ಇವಾಗ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ ತಪೋವನ ಮತ್ತು ಗೋಮುಖಕ್ಕೆ. ಇಲ್ಲಿ ಈಗ ಸೀಸನ್ ಮುಗ್ದಿರೋದ್ರಿಂದ ಇಡೀ ಊರೇ ಖಾಲಿ ಹೊಡಿತಿದೆ. ಲಿಟರಲಿ ಯಾರೂ ಇಲ್ಲ. ಯಾವ ಮಟ್ಟಿಗೆ ಅಂದರೆ ಬಂದು ನೋಡ್ಬೋದಲ್ಲಿ. ಇಲ್ಲಿ ಸೀಸನ್ ಮುಗ್ದಿರೋದ್ರಿಂದ ಸುಮಾರು ಮತ್ತೆ 3-4 ತಿಂಗಳು ಯಾರೂ ಬರೋಲ್ಲ ಜನ. ಅದಕ್ಕೆಲ್ಲ ಸೀಲ್ ಹಾಕ್ಬಿಟ್ಟಿದ್ದಾರೆ, ಬೀಗ ಹಾಕ್ಬಿಟ್ಟಿದ್ದಾರೆ, ಹಾಕ್ಬಿಟ್ಟು ಸೀಲ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಲಿಟರಲ್ಲಿ ಊರಲ್ಲಿ ಯಾರೂ ಇಲ್ಲ ಇವಾಗ. ತುಂಬ ಕಡಿಮೆ ಜನ ಇಲ್ಲಿ ಲೋಕಲ್ಸ್ ಒಂದಷ್ಟು ಜನ ಇದ್ದಾರೆ. ಟ್ರೆಕ್ ಮಾಡೋಕ್ಕೆ ಬಂದು ನಾವುಗಳಿದ್ದೀವಿ ಅಷ್ಟೇ, ಬಿಟ್ಟರೆ ಇನ್ಯಾರಿಲ್ಲ. ಪೂರ್ತಿ ಖಾಲಿ ಹೊಡಿತಿದೆ. ಇಲ್ಲೆಲ್ಲ ಸ್ನೋ ಕೇಪ್ಡ್ ಮೌಂಟೇನ್ಸ್ ಮೇಲೆಲ್ಲ ಮಂಜೆಲ್ಲ ಬಿದ್ದಿದೆ. ಅದ್ರ ಮೇಲೆ ತುಂಬ ಸೊಗಸಾಗಿದೆ ಜಾಗ. ಇದು ಪೂರ್ತಿ ಕೇರಿ. ಇದು ಇಲ್ಲೂ ಹಿಂದೆನೂ ಎಲ್ಲ ಕಡೆ ಬರೀ ಪರ್ವತವೇ. ನಾವಿರೋದು ಪರ್ವತದ ಜಾಗನೇ. ಚೆನ್ನಾಗಿದೆ. ಇದು ಗಂಗೋತ್ರಿ ಗಂಗಾ ಮಾತೆ ದೇವಸ್ಥಾನ ಏನಿದೆ, ಅಲ್ಲಿಂದ ಮುಂದೆ ಬಂದಂಗೆ ಇದು ಟ್ರೆಕ್ಕಿಂಗಿಗೆ ಹೋಗೋ ಜಾಗದ ವ್ಯೂ ಪಾಯಿಂಟ್ ಇದು. ಟ್ರೆಕ್ಕಿಂಗ್ ಶುರುವಾಗಿದೆ. ಮೇಲಿಂದ ಕೆಳಗಡೆ ಅಲ್ಲಿಂದ ಕಾಣಿಸ್ತಿದೆ. ಆ ಕಡೆಯಿಂದ ನಾವು ಬಂದ್ವಿ. ಅಲ್ಲಿ ಗಂಗಾ ಮಾತೆ ದರ್ಶನ ಮಾಡಿಕೊಂಡು ಗುಡಿನಲ್ಲಿ ಈಗ ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ದೇವದಾರು ಮರ ಅಂತ ಹೇಳ್ತೀವಿ, ಅದು ಯಥೇಚ್ಛವಾಗಿ ಹೇರಳವಾಗಿ ಇಲ್ಲಿ ಬೆಳೆಯುತ್ತೆ. ಅದ್ಭುತವಾಗಿದೆ. ಇನ್ನು ಒಂದು 10 ಸೆಕೆಂಡ್ ನಾನೇನು ಮಾತಾಡಲ್ಲ. ಇಲ್ಲಿಯ ನಿಶ್ಶಬ್ದತೆ, ನದಿಯ ಹರಿವನ್ನು ಅನುಭವಿಸಿ. ನೋಡಿ, ಇಲ್ಲಿ ಎಲ್ಲ ರೇಂಜ್ದು ನಮಗೆ ಸಿಕ್ಬಿಡುತ್ತೆ. ಎಲ್ಲ ಮರಗಳ ಸಾಲಿನ ಒಂದು ಇದಾದರೆ, ಪರ್ವತಗಳಾದರೆ, ಅದು ಮುಂದೆ ಆ ಕಡೆ ಹುಲ್ಲುಗಾವಲಿನ ಪರ್ವತಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಅದಾದಮೇಲೆ ಪೂರ್ತಿ ಆ ಥರ ಬರೀ ರಾಕ್ ಫಾರ್ಮೇಷನ್ ಥರದ್ದು. ಇನ್ನು ಮುಂದೆ ಹೋದರೆ ಅಲ್ಲಿ ಮಂಜು ಹಿಮ ತುಂಬಿರುವಂತಹ ಬೆಟ್ಟದ ಸಾಲುಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. 4 ರೀತಿಯದ್ದು ಒಂದೇ ಜಾಗದಿಂದ ಕಾಣಿಸ್ತಿದೆ. ನೋಡಿ ಎಷ್ಟು ಸೊಗಸಾಗಿದೆ. ನೋಡಿ ಎಷ್ಟು ರಮಣೀಯವಾಗಿದೆ ಜಾಗ. ನಾವೀಗ ಇಲ್ಲಿಂದ ಹೋಗಿ ಅಲ್ಲಿ ನಮ್ಮವರು ನೋಡಿ ಎದುರುಗಡೆ ನಿಂತಿದ್ದಾರೆ, ಸಾಹೇಬರು ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ. ನಾವು ಇಲ್ಲಿ ಹೋಗಿ ಅಲ್ಲಿ ಸೇತುವೆ ದಾಟ್ಕೊಂಡು ಹೋಗ್ಬೇಕು. ಸಂದೀಪ್ ಹೋಗ್ತಿದ್ದಾರೆ ಮುಂದೆ.
ಇದು ನಾವು ಉಳ್ಕೊಂಡಿರೋ ಕ್ಯಾಂಪ್ ಸೈಟು. ಇದು ಭೋಜ್ ಬಾಸ ಅಂತ. ಇಲ್ಲಿ ಎದುರುಗಡೆ ನಾಳೆ ನಡ್ಕೊಂಡು ಹೋಗ್ಬೇಕು. ನದಿ ದಾಟಿ ಈ ಕಡೆಯಿಂದ ನಡ್ಕೊಂಡು ಹೋದರೆ ಗೋಮುಖಕ್ಕೆ ಹೋಗ್ಬೋದು. ಇಲ್ಲಿ ಎದುರಿಗೆ ಕಾಣಿಸ್ತಿದೆಯಲ್ಲ, ಇದು ಶಿವಲಿಂಗ ಪರ್ವತ. ಎದುರುಗಡೆ ಇರೋದು ಶಿವಲಿಂಗ ಪರ್ವತ. ಮತ್ತು ಎಲ್ಲಿ ಕಾಣಿಸಿರೋಂಥ ಪರ್ವತಗಳು ಭಾಗೀರಥಿ 1, 2 and 3 ಅಂತ. ಇವು 3 ಸದ್ಯಕ್ಕೆ ಮೋಡ ಕವಿದಿದೆ. ಇಲ್ಲಿ ನಾಳೆ ಪೂರ್ತಿ ಹಿಮ ಬಿದ್ದಿರೋ ಜಾಗದಲ್ಲಿ ನಡ್ಕೊಂಡು ಗೋಮುಖಕ್ಕೆ ಹೋಗ್ಬೇಕು. ಒಂದು 5 ಕಿಲೋಮೀಟ್ರು ಹೋದಾಗ ಇಲ್ಲಿ ಏನು ಪರ್ವತ ಇದೆ, ಶಿವಲಿಂಗ ಪರ್ವತ, ಅದು ಇನ್ನೂ ಹತ್ತಿರದಿಂದ ಆ ಕಡೆಯಿಂದ ನಮಗೆ ಆ ಕಡೆ ಫೇಸಿಂಗಿಂದ ಕಾಣಿಸೋಕ್ಕೆ ಶುರು ಆಗುತ್ತೆ. ತುಂಬ ಸೊಗಸಾಗಿರುತ್ತೆ. ಇವತ್ತು ಹುಣ್ಣಿಮೆ ರಾತ್ರಿ ತುಂಬ ಫಾಗ್ ಇದೆ, ಹಿಮಪಾತ ಇಲ್ಲ ಇವಾಗ. ಹಾಗಾಗಿ ಆಕಾಶ ಏನು ಕಾಣಿಸ್ತಾ ಇಲ್ಲ. ಕ್ಯಾಮ್ರಾ ಇಷ್ಟೇ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಈ ಕತ್ಲೆನ. ಬಟ್ ಬೆಳದಿಂಗಳು ಫೀಲ್ ಇದೆ, ಕ್ಯಾಮ್ರಲ್ಲಿ ಅಷ್ಟು ಸಿಗೋದಿಲ್ಲ. ಬಟ್ ಹೀಗಿದೆ ರಾತ್ರಿ. ಇಲ್ಲಿ ಸ್ವಲ್ಪ ಲೈಟಾಗಿ ಹಿಮಪಾತ ಇದೆ. ಇಲ್ಲೆಲ್ಲ ಬಿಲ್ಡಿಂಗ್ಗಳು ಕಾಣಿಸ್ತಾ ಇಲ್ಲ, ಫುಲ್ ಕತ್ಲು. ಇದು ಬಿಲ್ಡಿಂಗು, ಟೆಂಟ್ಗಳು. ಅದು ನಾನು ಉಳ್ಕೊಂಡಿರುವಂಥ ಟೆಂಟ್.
ಭಾಗೀರಥಿ 1 2 3 ಇಲ್ಲಿಂದ ಬಂದರೆ ಈ ಕಡೆ ಗೋಮುಖ ಕಾಣುತ್ತೆ. ಇಲ್ಲಿ ಗಂಗೆ ಆವಿರ್ಭವಿಸೋಕ್ಕೆ ಶುರು ಮಾಡ್ತಾಳೆ. ಇಲ್ಲಿಂದ ಹಾಗೆ ಗಂಗೆ ನದಿಯಾಗಿ ಹರಿಯೋಕ್ಕೆ ಶುರು ಮಾಡ್ತಾಳೆ. ಅಲ್ಲಿ ಶಿವಲಿಂಗ ಪರ್ವತ ಇದೆ. ಇಲ್ಲಿ ಭಾಗೀರಥಿ 3 2 1 ಇದೆ. ಎಲ್ಲ ಗ್ಲೇಷಿಯರ್ ಎಲ್ಲ ಮೆಲ್ಟ್ ಆಗಿ ನದಿ ರೂಪದಲ್ಲಿ ಇಲ್ಲಿಗೆ ಬರುತ್ತಿದ್ದನ್ನ ಗೋಮುಖ ಅಂತಾರೆ. ಈಗ ಹೀಗಿದೆ ಜಾಗ, ಎಪಿಕ್ಕಿದೆ. ಇದು ಭಾಗೀರಥಿ 3 2 1. ಇಲ್ಲಿಂದ ಕಾಣಿಸಿದೆ ನಮಗೆ, ಇಲ್ಲಿ ಕಾಣಿಸ್ತಿರೋದು ನಮಗೆ ಶಿವಲಿಂಗ ಪರ್ವತ. ಇದು ನಮಗೆ ಆ ಕಡೆ ಬದ್ರಿನಾಥ ಕೇದಾರನಾಥ ಆ ಕಡೆಗೆ ಹೋದರೆ ಇದು ಇನ್ನೊಂದು ಮುಖ ಆ ಕಡೆಯಿಂದ ಕಾಣಿಸುತ್ತೆ. ಇನ್ನು ಅದ್ರ ಪಕ್ಕದಲ್ಲಿ ಆ ಕಡೆಗೆ ಹೋದರೆ ಅದು ಮೇರು ಪರ್ವತ ಮತ್ತು ಸುಮೇರು ಪರ್ವತ. ಇವು ಕೂಡ ನಮಗೆ ಆ ಕಡೆ ಚಾರ್ಧಾಮ್ ಯಾತ್ರೆ ಏನು ಮಾಡ್ತಾರೆ ಅವ್ರಿಗೆ ಇದೆರಡದು ಇನ್ನೊಂದು ಮುಖ ಆ ಕಡೆಯಿಂದ ಕಾಣಿಸುತ್ತೆ. ನಾವೀಗ ಇರೋದು ತಪೋವನ. ಇದು ಎಲ್ಲ ಪರ್ವತಗಳ ಸಾಲು ಮಧ್ಯ ತಪ್ಪಲಿರೋಂಥ ಜಾಗ. ಸಾಮಾನ್ಯ ಸಾಧಕರು ಉಪಾಸಕರೆಲ್ಲರೂ ಇಂಥ ಕಡೆ ಬಂದು ಸಾಧನೆ ಮಾಡೋದಕ್ಕೆ ಅಂದಾಗ ತಪ್ಪಲಿದ್ರೆ ಇಲ್ಲಿ ಬಂದು ಒಂದು ಡೇರೆ ಹಾಕ್ಕೊಂಡು ತುಂಬ ದಿನಗಳ ಕಾಲ ಕಳೆಯೋದಕ್ಕೆ ಸೂಕ್ತ ಅಂತ ಇಂಥ ಜಾಗಗಳಲ್ಲಿ ಅವರು ಒಂದು ತಮ್ಮ ಆಶ್ರಮವನ್ನು ಕುಟೀರವನ್ನು ಮಾಡಿಕೊಂಡು ಸಾಧನೆ ಮಾಡ್ತಾಯಿದ್ರು. ಈ ಪರ್ವತ ಏನು ನಮಗೆ ಕಾಣಿಸ್ತಿದೆ ಶಿವಲಿಂಗ ಪರ್ವತ, ಇಲ್ಲಿಂದನೇ ಗ್ಲೇಷಿಯರ್ ಹರ್ಕೊಂಡು ಬಂದು ಇಲ್ಲಿ ಮುಂದೆ ಆಕಾಶಗಂಗೆಯಾಗಿ ಹರಿತಾಳೆ. ಈಗ ಪೂರ್ತಿ ಎಲ್ಲನೂ ಫ್ರೀಸ್ ಆಗಿಬಿಟ್ಟಿರೋದ್ರಿಂದ ಆಕಾಶಗಂಗೆ ಹರಿಯೋದು ನಮಗೆ ಸಿಗೋದಿಲ್ಲ. ಈಗೆಲ್ಲ ಪೂರ್ತಿ ಫ್ರೀಸ್ ಆಗಿಬಿಟ್ಟಿದೆ. ಸೊ ಆಕಾಶಗಂಗೆ ಇಲ್ಲಿಂದ ಶಿವಲಿಂಗ ಪರ್ವತದಿಂದ ಹೊರಟು ಇಲ್ಲಿಂದ ಆಕಾಶಗಂಗೆ ಮುಂದೆ ಹೋಗ್ತಾಳೆ. ತದನಂತರ ಅಲ್ಲಿ ಗೋಮುಖದಲ್ಲಿ ವಿಶಾಲವಾದಂಥ ದೊಡ್ಡ ಗ್ಲೇಷಿಯರ್ ಇದೆ. ಅಲ್ಲಿಂದ ನದಿಯಾಗಿ ಅಲ್ಲಿ ಮತ್ತೆ ಮುಂದುವರಿತಾಳೆ ಗಂಗೆ. ಅಲ್ಲಿಂದ ಆವಿರ್ಭವಿಸ್ತಾಳೆ ಅಂತ ಅನ್ಬೋದು.